ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ. ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಜನ್ಮದಿನದ ಅಂಗವಾಗಿ ನಗರೂರು ಸರ್ಕಾರಿ ಶಾಲೆಯಲ್ಲಿ ಸಮಾಜಮುಖಿ ಸೇವಾ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಮುಖಂಡರು, ಮಾಲೀಕರು, ನ್ಯೂ ಆದರ್ಶ್ ಚಿಕನ್ ಸೆಂಟರ್ ಹಾಗೂ ನಿರ್ದೇಶಕರು, ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ ಅಸೋಸಿಯೇಷನ್ ಗಂಗರಾಜು ಅವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ಸಮವಸ್ತ್ರ, ಪೌರ ಕಾರ್ಮಿಕರಿಗೆ ಶರ್ಟ್ ಪ್ಯಾಂಟ್, ಮಹಿಳೆಯರಿಗೆ ಸೀರೆ ಮತ್ತು ಪುರೋಹಿತರಿಗೆ ಬಟ್ಟೆಗಳನ್ನು ವಿತರಿಸಲಾಯಿತು. ಇದೇ ವೇಳೆ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ. ಗಂಗರಾಜು ಅವರು ಯಾವುದೇ ಪ್ರಚಾರದ ನಿರೀಕ್ಷೆ ಇಲ್ಲದೆ ಸಮಾಜಮುಖಿ ಸೇವೆ ಮಾಡ್ತಾ ಇರುವುದು ಶ್ಲಾಘನೀಯ. ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಇಂತಹ ಕಾರ್ಯಗಳು ಸಮಾಜಕ್ಕೆ ಮಾದರಿಯಾಗಿವೆ. ಗಂಗರಾಜು ಅವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲವನ್ನ ಕೊಡಲಿ ಎಂದು ಹಾರೈಸುತ್ತೇನೆ ಎಂದು ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿದರು. ಇವತ್ತು ನಗರೂರು ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಮ್ಮ ಹಿರಿಯ ಮುಖಂಡರಾದಂಥ ಗಂಗರಾಜು ಅವರಿಂದ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ, ಸಮವಸ್ತ್ರ, ಬ್ಯಾಗು ಮತ್ತು ಇಲ್ಲಿನ ಪಂಚಾಯಿತಿ ಕಾರ್ಮಿಕರಿಗೆ ಬಟ್ಟೆಗಳು, ಪುರೋಹಿತರಿಗೆ ವಸ್ತ್ರಗಳು, ಈ ಥರ ಒಂದಷ್ಟು ಕೆಲಸಗಳನ್ನು ಸಾರ್ವಜನಿಕ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನಾನು ಕೂಡ ವಿಶ್ವವಾಣಿ ಫೌಂಡೇಶನ್ನಿಂದ ನಮ್ಮ ಕಡೆಯಿಂದ ಕೂಡ ಒಂದಷ್ಟು ನೋಟ್ ಪುಸ್ತಕಗಳನ್ನು ವಿತರಣೆ ಇಡೀ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀನಿ. ನಾನು ಇವತ್ತು ಸರ್ಕಾರ ಮಾಡೋದ್ರ ಜೊತೆಯಲ್ಲಿ ಗಂಗರಾಜ್ ಅವರಂಥ ಒಬ್ಬ ಮುಖಂಡರು ಕೂಡ ಊರಿನ ಕೆಲಸಗಳನ್ನು ಸ್ವಂತ ಖರ್ಚು ಮಾಡಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಈ ಥರದವರು ಹೆಚ್ಚು ಹೆಚ್ಚು ಸಮಾಜದಲ್ಲಿ ಬರಬೇಕಾಗ್ತದೆ. ಯಾಕಂದರೆ ಎಲ್ಲವನ್ನೂ ಸರ್ಕಾರದಿಂದನೇ ನಂಬ್ಕೊಳಕ್ಕೆ ಆಗೋದಿಲ್ಲ ನಾವು. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲಾ ಕಾಲೇಜುಗಳು ಅಂದರೆ ಅನುದಾನ ಭಾಳ ಕಡಿಮೆ ಕೊಡ್ತಾ ಇದ್ದಾರೆ. ಸಂಬಳ ಕೊಡೋದೇ ಕಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ದಾನಿಗಳಿಂದ ಒಂದಷ್ಟು ಬಡ ಮಕ್ಕಳು, ಮಧ್ಯಮ ವರ್ಗದವ್ರು ಓದ್ತಾ ಇರೋದು ಸರ್ಕಾರಿ ಶಾಲೆಯಲ್ಲಿ. ಸೊ ಅವ್ರಿಗೆ ಒಳ್ಳೇದಾಗುವಂಥ ಕೆಲಸ ಮಾಡೋರೆ. ಭಗವಂತ ಅವ್ರಿಗೆ ಆಯುರ, ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲವನ್ನು ಕೊಡಲಿ ಅಂತಕ್ಕಂಥ ಒಂದು ಆರೈಕೆಯನ್ನು ಮಾಡ್ತೀವಿ. ಬಳಿಕ ಗಂಗರಾಜು ಮಾತನಾಡಿ, ಮುಂದೆಯೂ ಕೂಡ ವಿದ್ಯಾರ್ಥಿಗಳು ಹಾಗೂ ಅಗತ್ಯವಿರುವವರಿಗೆ ನೆರವಾಗುವ ಸೇವಾ ಕಾರ್ಯಗಳನ್ನು ನಿರಂತರವಾಗಿ ಮುಂದುವರಿಸುತ್ತೇನೆ ಎಂದು ತಿಳಿಸಿದರು. ನಮ್ಮ ಶಾಸಕರು ಆದಂತ ಎಸ್ಆರ್ ವಿಶ್ವನಾಥ್ ಅವರ ಬರ್ತ್ಡೇಗೋಸ್ಕರ ನಾನು ಬಹಳ ಪ್ರಯತ್ನ ಪಟ್ಟು ನಮ್ಮೂರಿಗೆ ಕರೆಸ್ಬೇಕು, ನಗರೂರಿಗೆ ಕರೆಸ್ಬೇಕು, ಅವ್ರನ್ನ ಒಂದು ಬರ್ತ್ಡೇ ಮಾಡಬೇಕು. ಹಾಗೆ ನಮ್ಮ ಮಕ್ಕಳಿಗೆ, ನಮ್ಮ ಸ್ಕೂಲ್ ಮಕ್ಕಳಿಗೆ ಪುಸ್ತಕ ಮತ್ತೆ ಬ್ಯಾಗು ಮತ್ತೆ ಬಟ್ಟೆಗಳು ಕೊಡ್ಬೇಕು ಅಂತ ಬಹಳ ದಿವಸದಿಂದ ನನ್ ಬಹಳ ಆಸೆ ಇತ್ತು. ಹಾಗೆ ಇವತ್ತಿನ ದಿವಸ ಅದು ಕೈಗೂಡ್ತು. ಹಾಗೆ ನಮ್ಮ ಶಾಸಕರು ಬಂದು ನಮ್ಮ ಶಾಲೆಗೆ ಬಂದು, ನಮ್ಮ ಗ್ರಾಮಕ್ಕೆ ಬಂದು ಮೊದಲು ನಮ್ಮ ಚನ್ನಕೇಶ್ವರ ದೇವಸ್ಥಾನನ ದರ್ಶನ ಮುಗಿಸಿ ತದನಂತರ ನಮ್ಮ ಶಾಲೆ ಮಕ್ಕಳಿಗೆ ಪುಸ್ತಕ ಮತ್ತೆ ಬ್ಯಾಗು ಹಾಗೂ ನಮ್ಮ ಸ್ವೀಪರ್ಗಳು, ನಮ್ಮ ಗ್ರಾಮ ಪಂಚಾಯತಿ ಸ್ವೀಪರ್ಗಳಿಗೆ ಬಟ್ಟೆಗಳು ಎಲ್ಲರಿಗೂ ಕೊಟ್ಟು ನಮಗೆ ಬಹಳ ಖುಷಿ ಆಯಿತು. ಅವ್ರನ್ನ ಕರೆಸಿ ನಾವು ಈ ಥರ ಮಾಡಿದ್ದು ನಮಗೆ ಬಹಳ ಖುಷಿ ಆಯಿತು. ಮತ್ತೆ ವರ್ಷಕ್ಕೂ ನಾವು ಅವ್ರನ್ನ ಕರೆಸಿ ಇದೇ ರೀತಿ ಇನ್ನೂ ಹೆಚ್ಚಿನಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಆಸೆ ಇದೆ ನನಗೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಮುಖಂಡರುಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದೆ ನನಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸಹಕಾರ ಕೊಡಬೇಕು ಅಂತ ನಾನು ಅವ್ರನ್ನಲ್ಲೂ ಕೇಳ್ಕೊಂತೀನಿ. ಹಾಗೆ ನಾನು ಭಗವಂತನಲ್ಲಿ ಕೇಳ್ಕೊಳ್ಳೋದು, ನನಗೆ ಹೆಚ್ಚಿನ ಆಯುಷ್ಯ, ಆರೋಗ್ಯ ಕೊಡ್ಲಿ ಅಂತ ನಾನೇ ಕೇಳ್ಕೊಂತೀನಿ. ಯಾರು ನನಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನನಗೆ ಮಾಡೋಕೆ ಮನಸ್ಸಿದೆ, ಅದರಿಂದ ನಾನು ಕೇಳ್ಕೊಂತೀನಿ. ಅದು ಬಿಟ್ಟು ಅದರಂತೆ ನಾನು ನಡ್ಕೊಂತೀನಿ. ಅದು ಬಿಟ್ಟಿದ್ದೆಲ್ಲ ಭಗವಂತನ ಇಚ್ಛೆ. ಅದೇ ರೀತಿ ನಮ್ಮ ಮಕ್ಕಳು ಮರಿಗೆಲ್ಲ ದೇವ್ರು ಕಾಪಾಡ್ಲಿ ಅಂತ, ಹಾಗೂ ನಮ್ಮ ಗ್ರಾಮಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಬಹಳ ಆಶಿಸ್ತೀನಿ. ನನಗೆ ನನ್ನ ಗ್ರಾಮದ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕು. ಅದೇ ರೀತಿ ನನ್ನ ಗ್ರಾಮದ ರಸ್ತೆನೂ ಅಗಲೀಕರಣ ಆಗ್ಬೇಕು. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಒಂದು ನೀರಿನ ಘಟಕ ಮಾಡ್ಕೊಡ್ಬೇಕು ಅಂತ ನಾನು ಇವತ್ತು ಶಾಸಕರ ಹತ್ರ ಕೇಳಿದ್ದೀನಿ. ಒಂದು ನೀರಿನ ಘಟಕ, ಮತ್ತೆ ರಸ್ತೆ ಬಗ್ಗೆ, ಮತ್ತೆ ದೇವಸ್ಥಾನದ ಬಗ್ಗೆ. ಹಾಗೆ ಎಲ್ಲರಿಗೂ ನಮ್ಮ ಯಾರು ಇದ್ದಾರೆ ವಯಸ್ಸಾದವ್ರಿಗೆ ಅದೊಂದು ಕೇಳ್ಪಟ್ಟಿದ್ದೀನಿ. ಅದೊಂದು ಲೆಟರ್ ಮುಖಾಂತರ ಇಷ್ಟನ್ನು ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಊರಲ್ಲಿ ವಯಸ್ಸಾದವ್ರಿಗೆ ಏನಾದ್ರು ತೊಂದರೆ ಅಂತವಕ್ಕೆಲ್ಲಾನು ಸ್ಪಂದಿಸ್ಬೇಕು. ಅದು ಹೊಗಳು ಹೋದ್ರು, ನೀನ್ ಇಂಥ ಊರಲ್ಲಿ ಒಬ್ಬ ಇದ್ಬಿಟ್ರೆ ಸಾಕು, ಒಂದೊಂದು ಊರಲ್ಲಿ ಒಬ್ಬೊಬ್ಬ ಇದ್ರೆ ಸಾಕು, ಆ ಊರು ಅಭಿವೃದ್ಧಿ ಆಗ್ತದೆ ಅಂತ ಅವ್ರ ಬಾಯ ಹಸ್ತದಂತೆ ಆಗ್ಲಿ ಅಂತ ನಾನು ಆ ದೇವ್ರನ್ನ ಕೇಳ್ಕೊಂತೀನಿ. ವಿಶ್ವನಾಥ್ ಅವರು ಬರ್ತ್ಡೇ ಪ್ರಯುಕ್ತ ಅವತ್ತಿಂದನೂ ಗಂಗರಾಜಣ್ಣವರು ಇಲ್ಲಿ ತುಂಬಾನೇ
ಕಾರ್ಯಾಚರಣೆಗಳು, ದೇವ್ರ ಕಾರ್ಯಕ್ರಮ ಇರ್ಬೋದು, ಹುಡುಗರು ಸರ್ಕಾರಿ ಸ್ಕೂಲ್ಗಳಲ್ಲೆಲ್ಲ ಮಕ್ಳುಗಳಿಗೆಲ್ಲ ಸಿಗ್ಬೇಕಾದಂತಹ ಸೌಲಭ್ಯಗಳನ್ನೆಲ್ಲ ಒದಗಿಸೋದ್ರಲ್ಲಿರ್ಬೋದು. ಆಮೇಲೆ ದೇವ್ರು ಅವ್ರ ಹೆಸರುಗಳಲ್ಲಿ ಒಂದು ಪೂಜೆ ಪುರಸ್ಕಾರ ಮಾಡಿಸೋದಿರ್ಬೋದು, ಎಲ್ಲಾನು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತಿಂದನೂ ಮಾಡ್ಕೊಂಡೇ ಬಂದಿದ್ದಾರೆ. ಆದ್ರೆ ಈ ಸಲ ಮಾತ್ರ ಜನಗಳು ಕಾಣೋ ರೀತಿ ಒಳಗಡೆ ಎಲ್ರು ಇವ್ರನ್ನ ಉತ್ತೇಜಿಸ್ಬಿಟ್ಟು ಇಷ್ಟ ದಿವಸ ಎಲ್ಲ ಮಾಡ್ತಾರೆ, ಎಲ್ಲ ಎಲೆ ಮರೆ ಕಾಯ್ತಾರ ಇದ್ದೀರಾ ನೀವು, ಹಂಗೆ ಹಿಂಗೆ ಅಂತ ಹೇಳಿರೋ ದೇಶ ಮುಖಂಡರುಗಳೆಲ್ಲ ಸೇರ್ಕೊಂಡು ಇವತ್ತು 4 ಜನಕ್ಕೆ ಕಾಣೋ ರೀತಿ ಒಳಗಡೆ ಇಲ್ಲ. ಆಮೇಲೆ ನಾನೇ ಪ್ರತಿ ಸಲನು ಕೊಡ್ತಾ ಇದ್ರಲ್ಲ ನೀವೇನೆ, ಹಂಗಾಗಿ ನಿಮ್ಮ ಕಡೆಯಿಂದ ಹೆಸರನ್ನೇ ಕರೆಸ್ಬಿಟ್ಟು ಈ ಸಲ ಕೊಡ್ಬೇಕು ಅಂದಿದ್ದ ಉದ್ದೇಶಕ್ಕೋಸ್ಕರ MLA ಅವ್ರನ್ನೇ ಕರೆಸ್ಬಿಟ್ಟು ಅವರ ಮುಖಾಂತರದಲ್ಲಿ ಇವರು ಎಲ್ಲರೂ ವಿತರಣೆ ಎಲ್ಲ ಮಾಡಿಸಿದ್ದಾರೆ. ಯೂನಿಫಾರ್ಮ್ ಇರ್ಬೋದು, ಬುಕ್ಸ್ಗಳು ಕೊಟ್ಟಿದ್ದು, ಬ್ಯಾಗ್ಗಳು ಕೊಟ್ಟಿದ್ದು, ಆಮೇಲೆ ಪೌರ ಕಾರ್ಮಿಕರುಗಳೆಲ್ಲ ಯೂನಿಫಾರ್ಮ್ ಅವ್ರಿಗೂ ಬಟ್ಟೆ ಬರೆ ಎಲ್ಲ ಕೊಡಿಸಿದ್ರು. ಎಲ್ಲಾ ತರದ್ದು ಕೊಡ್ಸಿದ್ದಾರೆ. ದೇವ್ರು ಇವ್ರಿಗೂ ನಮ್ ಸರ್ ಜೊತೆಗೆ ಸರ್ಗುನು ಯಾವ ತರ ಎಲ್ಲ ಒಳ್ಳೇದಾಗ್ಲಿ ಅಂತ ನಾವು ಮನಸ್ಫೂರ್ತಿಯಾಗಿ ಕೇಳ್ಕೊಂತೀವೋ ಅದೇ ರೀತಿ ಒಳಗಡೆ ನಮ್ ಗಂಗರಾಜಣಿಯವ್ರನ್ನು ಇವರಿಂದ 4 ಜನಕ್ಕೆಲ್ಲ ಒಳ್ಳೇದಾಗುತ್ತೆ. ಈ ತರದವ್ರು ಊರೊಳಗಡೆ 4 ಜನ ಇದ್ರೆ ಊರು ತುಂಬಾ ಮುಂದುವರಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಈ ವೇಳೆ ರಾಮಮೂರ್ತಿ, ನರಸೇಗೌಡ, ಬಾಲಣ್ಣ, ನಗರೂರು ವೆಂಕಟೇಶ್, ವಿನೋದ್, ಸಂಪತ್ ಕುಮಾರ್, ಶಶಿಕಲಾ, ವಸಂತಕುಮಾರಿ, ಮುನಿರಾಜು ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು.